ನಮ್ಮ ಈ ಸಿಂಹಾದ್ರಿ ಗೆಳೆಯರ ಬಳಗ ನಾವು ಸುಮಾರು ವರ್ಷದಿಂದ ಇಲ್ಲಿ ರಾಜ್ಯೋತ್ಸವವನ್ನ ಸಂಘದವರು ಆಚರಿಸ್ಕೊಂಡು ಬರ್ತಾ ಇದ್ರು. ಯಾವುದೇ ಸಂಘ ಸಂಸ್ಥೆಗಳು ರಾಜ್ಯೋತ್ಸವ ಅಣ್ಣಮ್ಮ ಗಣೇಶ ಮಾಡೋದು ತುಂಬಾ ಸಹಜ. ಆದ್ರೆ ಸಾರ್ವಜನಿಕರಿಗೆ ನಾವೇನ್ ಮಾಡ್ತೀವಿ ಅನ್ನೋ ಬಹಳ ಮುಖ್ಯವಾದ ಅನ್ನೋದಕ್ಕೆ ಒಂದು ಉದಾಹರಣೆ ಈ ನಮ್ಮ ಸಿಂಹಾದ್ರಿ ಗೆಳೆಯರ ಬಳಗ. ಯಾಕೆಂದ್ರೆ ಮನುಷ್ಯನಿಗೆ ಇವತ್ತು ಅಂತಾರಾಷ್ಟ್ರೀಯ ಕಾನೂನು ಏನ್ ಹೇಳುತ್ತೆ, ಮೊದಲು ಕುಡಿಯುವ ನೀರಿಗೆ ಆದ್ಯತೆ ಅಂದೆ ಅಂತದ್ದು. ಮತ್ತೆ ತಂಗುದಾಣ ಬಸ್ಸು, ಈಗ ನೀವು ನೋಡ್ಬೋದು ಬಿಸಿಲು ಈಗಾಗಲೇ ಇನ್ನು ಮಾರ್ಚ್ ಅಲ್ಲೇ ಎಷ್ಟಿದೆ. ಒಂದ್ ಒಳ್ಳೆ ತಂಗುದಾಣ, ಆಮೇಲೆ ಮೂಲಭೂತ ಸೌಕರ್ಯ, ಈ ಶೌಚಾಲಯ ಇಲ್ಲ, ಇವೆಲ್ಲವನ್ನು ಮನಗೊಂಡು ಈ ಮನ್ಸು ಮಾಡಿದ ಸಂಘದವ್ರು ಇಲ್ಲೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಬೋದು, ಒಂದು ಅಂಗಡಿ ಮಾಡ್ಬೋದಿತ್ತು. ಆದ್ರೆ ಇದನ್ನೆಲ್ಲ ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಆಮೇಲೆ ಈ ಸ್ಥಳ ಇದೆಯಲ್ಲ, ಈ ಸ್ಥಳದಲ್ಲಿ ಮಾಡ್ಬೇಕಾದವರಿಗೆ ಬಹಳಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಆಯ್ತಾ, ಸುಮಾರು ವರ್ಷ ನಂತರ ಪ್ರತಿ ಒಬ್ಬೊಬ್ಬ ದಾನಿಗಳಿಂದ ಕಲೆಕ್ಟ್ ಮಾಡಿ ಯಾವುದೇ ತರದ ಒಂದು ಹಣಕಾಸು ಇನ್ನೊಂದು ಮಿಸ್ಯೂಸ್ ಆಗ್ದಂಗೆ ಆ ಕನ್ನಡನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಂಥ ಒಳ್ಳೆ ಒಂದು ಉಚಿತವಾದಂತ ಒಂದು ಏನಂತೀರ ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸಿಂಹಾದ್ರಿ ಗೆಳೆಯ ಬಳಗಕ್ಕೆ ಧನ್ಯವಾದ ಹೇಳ್ತೀನಿ. ಏನು ನಮ್ಮ ಬ್ಯಾಂಕ್ ಕಾಲೋನಿಲಿ ಸಿಂಹಾದ್ರಿ ಗೆಳೆಯರ ಬಳಗದಿಂದ ಒಂದು ಶೌಚಾಲಯ ಮತ್ತು ನೀರಿನ ಘಟಕ ಇವತ್ತೇನು ಓಪನ್ ಮಾಡಿದಾರೆ ಸಾರ್ವಜನಿಕರಿಗೋಸ್ಕರ, ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಇಡೀ ಸಿಂಹಾದ್ರಿ ಗೆಳೆಯರ ಬಳಗದ ಪದಾಧಿಕಾರಿಗಳು, ನಮ್ಮ ರಮೇಶ್ ಇರ್ಬೋದು, ಭಾರ್ಗವ್ ಇರ್ಬೋದು, ಎಲ್ಲ ತಂಡದವರು, ಎಲ್ಲ ಸ್ನೇಹಿತರು ಇರ್ಬೋದು, ಎಲ್ಲ ಸೇರಿ ಇವತ್ತೊಂದು ಒಗ್ಗಟ್ಟಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಯಾಕೆಂದ್ರೆ ಹೆಣ್ಮಕ್ಳು ಈ ಭಾಗದಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ದಿನ ಬೆಳಗಾದ್ರೆ, ಆದ್ರೆ ಶೌಚಾಲಯ ವ್ಯವಸ್ಥೆ ಇರ್ಲಿಲ್ಲ ಇಲ್ಲಿ. ಸೊ ಆ ವ್ಯವಸ್ಥೆ ಒಂದಾಗಿದೆ. ಅದೇ ರೀತಿ ಇಲ್ಲಿ ಅಕ್ಕಪಕ್ಕ ಕಾಲೇಜ್ಗಳು ಜಾಸ್ತಿ ಇರೋದ್ರಿಂದ ಯುವಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಬೇಕಾಗಿತ್ತು. ಸೊ ಆ ಉದ್ದೇಶ ಎರಡು ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಈ ಗೆಳೆಯರ ಬಳಗ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೆ. ಅವ್ರು ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ನಾನು ನನ್ನ ಯೋಗ್ಯತೆ ಇರೋಷ್ಟು ಅವ್ರಿಗೂ ಸಹಾಯ ಮಾಡ್ತಾ ಸಪೋರ್ಟ್ ಮಾಡ್ತಾ ಅವ್ರ ಜೊತೆ ಇರ್ತೇನೆ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರಗಳು. ಸ್ಥಳೀಯ ನಿವಾಸಿಗಳು ಮತ್ತು ನಾಗರಿಕರಿಗೆ ನಮಸ್ಕಾರಗಳು. ತಾವೆಲ್ಲರ ಸಹಕಾರದೊಂದಿಗೆ ಇವತ್ತು ಸಿಂಹಾದ್ರಿ ಕನ್ನಡ ವರ್ಗದಿಂದ ಒಂದು ಸಾಧನೆ ಮಾಡಿದೀವಿ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ಜನಗಳಿಗೆ ಕುಡಿಯೋ ನೀರು ವಸತಿ ಮತ್ತು ಶೌಚಾಲಯ ಮತ್ತು ಬಸ್ ನಿಲ್ದಾಣದ ವಸತಿಯನ್ನ ಏರ್ಪಡಿಸಬೇಕು ಅಂತ ತುಂಬಾ ವರ್ಷಗಳಿಂದ ನಮ್ಗೆ ತುಂಬಾ ಹಠ ಇತ್ತು. ಅದನ್ನ ಇವತ್ತು ನೆರವೇರಿಸಿ ಈಡೇರಿಸಿದೀವಿ. ತಾವೆಲ್ಲರೂ ಅದು ನಮ್ಮೊಂದಿಗೆ ನಿಂತಿದ್ದಕ್ಕೆ ಧನ್ಯವಾದಗಳು ಮತ್ತು ಸಹಕರಿಸಬೇಕು ಯಾವತ್ತಿಗೂ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ ಭಾಗವಹಿಸಿ ನೀವು ಪಾಲ್ಗೊಂಡು ಸಂತೋಷಗೊಳ್ಳಬೇಕು. ಹಲವಾರು ಗಣ್ಯರು, ನಾಯಕರು ಎಲ್ಲರೂ ಬರ್ಬೇಕಿತ್ತು. ಅವರವರು ಕೆಲವೊಂದು ವಿಚಾರಗಳಿಂದ ಬರೋಕ್ಕಾಗ್ಲಿಲ್ಲ. ಅಂತದ್ರಲ್ಲೂ ಇವರು ಬಿಡುವಿಲ್ಲದೆ ಇದ್ರು ನಮಗೋಸ್ಕರ ಬಿಡುವು ಮಾಡ್ಕೊಂಡು ಸನ್ಮಾನ್ಯ ಬಾಲಾಜಿ ತಿಮ್ಲಾಪುರ ಅವರು ನಮಗೋಸ್ಕರ ಬಂದ್ರು, ನಮ್ಮ ಒಂದು ಇದನ್ನ ನೆರವೇರಿಸಿದ್ದಾರೆ. ಒಂದೇ ಇದು ವಿಚಾರ ಹೇಳ್ಬೇಕಂದ್ರೆ, ಇವತ್ತಿಂದ ನಮ್ಮ ಬಡಾವಣೆಯವರಿಗೆ ತುಂಬಾ ಸಂತೋಷ ಉಂಟಾಗಿದೆ. ಕುಡಿಯೋ ನೀರು ಇಲ್ಲೇ ಸಿಕ್ಕಿದೆ, ಬಸ್ ನಿಲ್ದಾಣ ಎಲ್ಲವೂ ವ್ಯವಸ್ಥೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ತುಂಬಾ ಸಂತೋಷ ಹೊಂದಿದ್ದಾರೆ ಜನಗಳು. ಇದಕ್ಕೆ ಬಂದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಬಾಲಾಜಿ ತಿಮ್ಲಾಪುರ ಅವ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ.